ಒಂದ್ಸರಿ ಒಂದು ನರಿ ತುಂಬಾ ಮೊಲಗಳಿರ್ತಕ್ಕಂತಹ ಒಂದು ಜಾಗಕ್ಕೆ ಹೋಗುತ್ತೆ. ಆ ಜಾಗಕ್ಕೆ ಹೋದಾಗ ನರಿ ಅಂದ್ಕೊಳ್ಳುತ್ತೆ, ಅಪ್ಪ ಇಷ್ಟೊಂದು ಮೊಲಗಳಿವೆ, ಇವತ್ತು ಭರ್ಜರಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಒಂದು ಮೊಲನ ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಮೊಲನ ಚೇಸ್ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ನಿಧಾನ ಕೊಡ್ತಾ ಇರೋ ಮೊಲ ಕಾಣಿಸುತ್ತೆ. ಅನ್ಸುತ್ತೆ ಅದಕ್ಕೆ, ಇದನ್ನ ಚೇಸ್ ಮಾಡೋ ಬದಲು ಇದನ್ನ ಚೇಸ್ ಮಾಡಿದ್ರೆ ಸಿಕ್ಬಿಡುತ್ತಲ್ಲ ಅಂತ ನಿಧಾನ ಕೊಡ್ತಾ ಇರೋ ಮೊಲನ ಚೇಸ್ ಮಾಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡುತ್ತೆ. ತಕ್ಷಣ ಇನ್ನೊಂದು ಕಡೆ ನೋಡುತ್ತೆ, ದಪ್ಪಗಿರೋ ಮೊಲ ಕಾಣಿಸುತ್ತೆ. ಆಮೇಲೆ ಅದನ್ನ ಚೇಸ್ ಮಾಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡುತ್ತೆ. ಇದೇ ತರ ಚೇಸ್ ಮಾಡ್ತಾ 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 ಓಡಿಸ್ಕೊಂಡು ಹೋಗ್ತಾ 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 ಸಂಜೆ ಆಗೋಷ್ಟರಲ್ಲಿ ಒಂದು ಮೊಲನೂ ಹಿಡಿಯೋದಿಲ್ಲ, ಸುಸ್ತಾಗಿ ಅಲ್ಲೇ ಬಿದ್ದು ಸತ್ತು ಹೋಗುತ್ತೆ. ಈಗ ನರಿಗೆ ಮೊಲ ಸಿಗದೇ ಇದ್ದಿದ್ದು ಅಲ್ಲಿ ಮೊಲ ಇಲ್ಲ ಅನ್ನೋ ಕಾರಣಕ್ಕ ಅಲ್ಲ, ಅಲ್ಲಿ ತುಂಬಾ ಮೊಲಗಳಿದ್ವು ಅನ್ನೋ ಕಾರಣಕ್ಕೆ. ನಮ್ಮ ಜೀವನದಲ್ಲೂ ಹೀಗೇನೆ ಸಿಕ್ಕಾಪಟ್ಟೆ ಚಾಯ್ಸಸ್ ಇರೋದನ್ನ ನಾವು ಫ್ರೀಡಮ್ ಅಂತ ಅನ್ಕೊಳ್ತೀವಿ. ಆದ್ರೆ ಒಂದ್ ಕಡೆ ಅದೇ ನಮ್ಮನ್ನ ಕೊಲ್ತಾ ಇರುತ್ತೆ. ಯಾರನ್ನೋ ಡೇಟ್ ಮಾಡ್ಬೇಕು, ಯಾರನ್ನೋ ಲವ್ ಮಾಡ್ಬೇಕಂತ ಅನ್ಕೊಳ್ತೀವಿ, ಸ್ವೈಪ್ ಮಾಡ್ತಾನೆ ಇರ್ತೀವಿ, ನಿಲ್ಸೋದೇ ಇಲ್ಲ. ಕರಿಯರ್ ಅಲ್ಲಿ ಬೆಳಿಬೇಕು ಅಂತ ಅನ್ಕೊಳ್ತೀವಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸ್ವಿಚ್ ಮಾಡ್ತಾನೆ ಇರ್ತೀವಿ, ಒಂದ್ ಕಡೆ ನಿಲ್ಲೋದಿಲ್ಲ, ಅಲ್ಲೂ ಬೆಳೆಯೋದಿಲ್ಲ, ಯಾವ್ದ್ರದ್ದು ಮಾಸ್ಟರ್ ಆಗೋದೇ ಇಲ್ಲ. ಜೀವನದಲ್ಲಿ ಕೆಲವು ಸಲ ಆಪ್ಷನ್ಸ್ ನ ಎಷ್ಟು ಓಪನ್ ಇಟ್ಕೊಳ್ತೀವಿ ಅಂತಂದ್ರೆ ನಿಜವಾಗ್ಲೂ ನಾವು ಯಾವ್ದಕ್ಕೂ ಕನೆಕ್ಟ್ ಆಗೋದೇ ಇಲ್ಲ. ನಮಗನ್ಸುತ್ತೆ ನಿಜವಾದ ಸ್ವಾತಂತ್ರ್ಯ ಅಂತಂದ್ರೆ ಲೆಕ್ಕವಿಲ್ಲದಷ್ಟು ಆಯ್ಕೆಗಳಿರೋದು ಅಂತ. ಆದ್ರೆ ನಿಜವಾದ ಸ್ವಾತಂತ್ರ್ಯ ಅಂತಂದ್ರೆ ಒಂದು ಆಯ್ಕೆಯನ್ನ ಮಾಡ್ಕೊಂಡು ಮಿಕ್ಕಿದ ಆಯ್ಕೆನೆಲ್ಲ ಬಿಟ್ಕೊಡುವಂಥದ್ದು, ಅದು ನಿಜವಾದ ಸ್ವಾತಂತ್ರ್ಯ. ನೀವು ನಿಮ್ ಜೀವನದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಲೆಕ್ಕವಿಲ್ಲದಷ್ಟು ಮೊಲಗಳ ಹಿಂದೆ ಓಡ್ತಾನೆ ಇದ್ದೀರಾ, ಅಥವಾ ಒಂದು ಮೊಲವನ್ನ ಆಯ್ಕೆ ಮಾಡಿ ಮಿಕ್ಕಿದೆಲ್ಲವನ್ನು ಬಿಡ್ತಾ ಇದ್ದೀರಾ? ಯೋಚನೆ ಮಾಡಿ.